ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಅಂದರೆ ಲಾಸ್ಟ್ ವ್ಲಾಗ್ ನೋಡಿರ್ತೀರ ನೀವು. ನಾನು ಹಾಸ್ಪಿಟಲ್ ವಿಸಿಟ್ ಮಾಡಿದ್ದೆ. ಅಂದರೆ ನನ್ನದು ಈ ಸರಿ 7 ಕಂಪ್ಲೀಟಾಗಿ 8 ಮಂತ್ಸ್ ರನ್ನಿಂಗ್ ನನಗೆ. ಸೊ ಗ್ರೋತ್ ಸ್ಕ್ಯಾನಿಂಗ್ ಇತ್ತು. ಸೊ ಹೋಗಿದ್ವಿ ಆ್ಯಂಡ್ ಅದೇ ವ್ಲಾಗಲ್ಲಿ ನಿಮಗೆ ಫುಲ್ಲು ಸ್ಕ್ಯಾನಿಂಗ್ ರಿಪೋರ್ಟೆಲ್ಲ ಬಗ್ಗೆ ಎಲ್ಲ ಹೇಳೋದಕ್ಕಾಗಲಿಲ್ಲ. ಡಾಕ್ಟರ್ ಏನು ಹೇಳಿದ್ರು ಏನು ಅಂತ ಹೇಳೋದಕ್ಕಾಗಲಿಲ್ಲ. ಸೊ ಅಲ್ಲಿಂದ ಬಂದು ಹಾಸ್ಪಿಟಲಿಂದ ಬಂದು ಟಯರ್ಡ್ ಆಯಿತು. ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಸೊ ಅದರ ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಡಾಕ್ಟರ್ ಏನೆಲ್ಲ ಹೇಳಿದ್ರು, ಬೇಬಿ ಹೇಗಿದೆ, ವೆಯ್ಟ್ ಎಷ್ಟು ಮತ್ತು ಬೇಬಿದು ಹಾರ್ಟ್ ಬೀಟ್ ಎಷ್ಟು ಅಂತ ಎಲ್ಲನೂ ಹೇಳ್ತೀನಿ ಈ ವ್ಲಾಗಲ್ಲಿ. ಸೊ ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನೋಡ್ತಿರ್ಬೋದು ಸ್ಕ್ಯಾನಿಂಗ್ ರಿಪೋರ್ಟ್ ಪಾಪುದು ಇಲ್ಲೇ ಇದೆ. ಸೊ ರಿಪೋರ್ಟಲ್ಲಿ ಏನು ಹೇಳಿದ್ರು ಡಾಕ್ಟರ್ ಅಂತ ಹೇಳ್ತೀನಿ. ಈ ಸ್ಕ್ಯಾನಿಂಗ್ ನಾವು ಮಾಡಿಸಿದ್ದು ಬಂದು ಇದು 8 ಮಂತ್ ರನ್ನಿಂಗ್ದು, 7 ಕಂಪ್ಲೀಟಾಗಿ 8 ಮಂತ್ ನನಗೆ. ಸೊ ಗ್ರೋತ್ ಸ್ಕ್ಯಾನಿಂಗ್ ಇದ್ದು ಬೇಬಿದು. ಸೊ ಇದು ಸ್ಕ್ಯಾನ್ ಮಾಡಿಸಿರೋ ಡೇಟ್ ಬಂದು 22/7/2026 ಅಂದರೆ 22 ಜುಲೈಯಲ್ಲಿ ಮಾಡಿಸಿದ್ದು. ಇವಾಗ ನಾವು ರೀಸೆಂಟಾಗಿ ನನಗೆ 8 ಮಂತ್ ರನ್ನಿಂಗ್ ಇವಾಗ. ಸೊ ಗ್ರೋತ್ ಸ್ಕ್ಯಾನಿಂಗ್ ಇದು ರಿಪೋರ್ಟು. ಸೊ ಫಸ್ಟು ಬೇಬಿ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ರು, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಬೇಬಿದು ವೆಯ್ಟ್ ಮತ್ತು ಹಾರ್ಟ್ ಬೀಟ್ ಎಲ್ಲ ಹೇಳ್ತೀನಿ. ಫಸ್ಟ್ ಹಾರ್ಟ್ ಬೀಟ್ ಬಂದು 133 ಇದೆ. ಇದೇನು ವೇರಿ ಆಗ್ತಿರುತ್ತೆ, ಅಂದರೆ ಲಾಸ್ಟ್ ಟೈಮ್ 156 140 ಇತ್ತು, ಮತ್ತು ವೇರಿ ಆಗ್ತಿರುತ್ತೆ. ಅಂದರೆ ಬೇಬಿ ಹಾರ್ಟ್ ಬೀಟ್ ಒಂದೇ ಥರ ಇರೋದಿಲ್ಲ. ಆ್ಯಂಡ್ ಪ್ಲಾಸೆಂಟ ಬಂದು ಪೋಸ್ಟೀರಿಯರ್ ಇದೆ ಈ ಸರಿನೂ ಕೂಡ. ಬೇಬಿ ವೆಯ್ಟ್ ಬಂದು 1.600 kg ಇದೆ. ಅಂದರೆ 1 kg 600 ಗ್ರಾಮ್ ಇದೆ. ಬೇಬಿ ಗ್ರೋತ್ ಚೆನ್ನಾಗಾಗಿದೆ ಅಂತ ಹೇಳಿದ್ರು, ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ರು. ಸೊ 1 kg 600 ಗ್ರಾಮ್ ಇದೆ ಅಂತ ಹೇಳಿದ್ರು ಡಾಕ್ಟರು. ಪ್ರೆಸೆಂಟ್ ಒಂದು ಪೋಸ್ಟೀರಿಯರ್. ನಾನು ಸ್ವಲ್ಪ ವೀಕ್ ಆಗಿಬಿಟ್ಟಿದ್ದೀನಿ, ಅಂದರೆ ಸ್ವಲ್ಪ ಬ್ಲಡ್ ಕಡಿಮೆ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ಸೊ ಅದನ್ನು ಇಂಪ್ರೂವ್ ಮಾಡ್ಕೋಬೇಕು, ಹಣ್ಣು ತರಕಾರಿ ಸೊಪ್ಪು ಎಲ್ಲ ತಿನ್ನಿ ಅಂತ ಹೇಳಿದ್ದಾರೆ. ಸೊ ಇವಾಗ 8 ಮಂತ್ ರನ್ನಿಂಗ್ ಅಲ್ವಾ, ಬೇಬಿಗೆ ಹೋಗ್ತಿರುತ್ತೆ. ಸೊ ಇಂಪ್ರೂವ್ ಮಾಡ್ಕೊಬೇಕು ಬ್ಲಡ್ ಇನ್ನೊಂದು ಸ್ವಲ್ಪ. ಸೊ 9 ಪಾಯಿಂಟ್ ಇದೆ ಬ್ಲಡ್ ಅಷ್ಟೇ, 9 ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದ್ರು ಡಾಕ್ಟರು. ಬೇಬಿ ಎಲ್ಲ ನಾರ್ಮಲ್ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ನನಗೆ ಐರನ್ ಟ್ಯಾಬ್ಲೆಟು ಬೆಳಿಗ್ಗೆ ಮಾರ್ನಿಂಗ್ ಮಾತ್ರ ತಿಂಡಿ ಆದಮೇಲೆ ತೆಗಿತಿದ್ದೆ. ಸೊ ಇವಾಗ ನೈಟ್ ಟೈಮ್ ಕೂಡ ತೆಗಿಯೋಕ್ಕೆ ಹೇಳಿದ್ದಾರೆ. 2 ಟೈಮ್ಸ್ ಐರನ್ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡಿ ಅಂತ ಹೇಳಿದರು, ಯಾಕಂದರೆ ನನಗೆ ಬ್ಲಡ್ ಸ್ವಲ್ಪ ಕಡಿಮೆ ಇದೆ ಅಲ್ಲ. ಸೊ ಅದರಿಂದ 2 ಟೈಮ್ಸು ಐರನ್ ಟ್ಯಾಬ್ಲೆಟ್ ತೆಗೀರಿ ಅಂತ ಹೇಳಿದ್ದಾರೆ. ಮತ್ತು ಫ್ರೂಟ್ಸ್ ಎಲ್ಲ ತಿನ್ನಬೇಕು, ತರಕಾರಿ ಸೊಪ್ಪೆಲ್ಲ ಚೆನ್ನಾಗಿ ತಿನ್ನಿ ಅಂತ ಹೇಳಿದ್ದಾರೆ. ಸೊ ತಿಂತಿದ್ದೀನಿ, ಬಟ್ ಇಂಪ್ರೂವ್ ಆಗ್ತಿಲ್ಲ, ಅದು ಬೇಬಿಗೆ ಹೋಗ್ತಿದೆಯಲ್ಲ ಅದರಿಂದ. ಸೊ ಬೇಬಿದ್ದು ಮಾತ್ರ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದರು. ಸ್ಕ್ಯಾನಿಂಗಲ್ಲಿ ಕೂಡ ಎಲ್ಲ ನಾರ್ಮಲ್ ಆಗಿದೆ, ಏನೂ ಇಲ್ಲ ಅಂತ ಹೇಳಿದ್ದಾರೆ. ನನ್ನದೇ ಒಂದು ಏನೋ ಪ್ರಾಬ್ಲಮ್, ಸ್ವಲ್ಪ ಬ್ಲಡ್ ಇಂಪ್ರೂವ್ ಮಾಡ್ಕೊಬೇಕು ಅಷ್ಟೇ. ಆ್ಯಂಡ್ ನನಗೆ ಇವಾಗ 8 ಮಂತ್ ರನ್ನಿಂಗ್ ಅಲ್ವಾ, ಸ್ವಲ್ಪ ಬ್ಯಾಕ್ ಪೇಯ್ನ್ ಇದೆ. ಬ್ಯಾಕ್ ಪೇಯ್ನ್ ಮತ್ತು ಲೆಗ್ ಪೇಯ್ನ್ ಇದೆ. ಅದು ಏನೂ ಇಲ್ಲ ಅಂತ ಹೇಳಿದ್ರು. ಡಾಕ್ಟರ್ಗೆ ಹೇಳಿದ್ಲೆ ಅವರು ಏನಿಲ್ಲ, ಅದು ಬೇಬಿ ಗ್ರೋತ್ ಆಗ್ತಿರುತ್ತೆ ಅಲ್ವಾ, ಅದು ವೆಯ್ಟಿಂದ ಲೆಗ್ ಪೇಯ್ನ್ ಮತ್ತು ಬ್ಯಾಕ್ ಪೇಯ್ನ್ ಕಾಮನ್ ಅಂತ ಹೇಳಿದ್ದಾರೆ. ಆ್ಯಂಡ್ ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದು ಬಂದು ಬೇಬಿದು ರಿಪೋರ್ಟು ಕೊಡ್ತಿರ್ಬೋದು. ಇಲ್ಲಿ ಕ್ಲಿಯರಾಗಿ ಏನು ಅಷ್ಟೊಂದು ಕಾಣಿಸ್ತಿಲ್ಲ ಈ ಸರಿ. ಫೇಸೆಲ್ಲ ಕಾಣಿಸುತ್ತೆ ಅಂದ್ಕೊಂಡೆ, ಅಷ್ಟು ಕ್ಲಿಯರಾಗಿ ಅಷ್ಟು ಕಾಣಿಸ್ತಿಲ್ಲ, ಬಟ್ ಎಲ್ಲ ನಾರ್ಮಲ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಮಂತ್ ಬರೋದಕ್ಕೆ ಹೇಳಿದರು. ಸೊ ಫೈನಲಿ ಗ್ರೋತ್ ಸ್ಕ್ಯಾನಿಂಗ್ ಕೂಡ ಆಯಿತು. ಇದು ಬಂದು ನಮ್ಮ ಬೇಬಿದು ರಿಪೋರ್ಟ್ ಅಂತ ಹೇಳ್ತಾ ಇದನ್ನೇ ತೋರಿಸೋಣ ಅಂತ ಹೇಳಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಐ ಹೋಪ್ ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್. ಸೊ ಇದನ್ನ ಹೇಳೋಣ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಐ ಹೋಪ್ ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಸಬ್ಸ್ಕ್ರೈಬ್ ಮಾಡ್ತೀರಿ, ಸಪೋರ್ಟ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಕೇಳ್ತಾ ಇನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.